ಈ ಮಂಡಿ ಸವಿಯೋ ಪಾತ್ರ ಬಟ್ ಆ ಕಾಮಿಡಿ ಕಾಯಿನ್ ಆಗಿರೋ ರೀತಿ ಮತ್ತು ಅದೇ ಥರದ ವೈಶಿಷ್ಟ್ಯ ಇರುವ ಪಾತ್ರವನ್ನು ಮುಂದಿನ ಸಿನಿಮಾಗೆ ಅಂದರೆ ಅದೇ ಸೀಕ್ವಲ್ನ ಮುಂದುವರ್ಸೋದು ಈಗ ಮುಂದೆ ಹೆಂಗಿರುತ್ತೆ ಅನ್ನೋದಕ್ಕಿಂತ ಹಿಂದೆ ಹೆಂಗಿದ್ದ ಆ ಕಲಾವಿದ, ಆ ಕ್ಯಾರೆಕ್ಟರ್ ಹೆಂಗಿತ್ತು ಅನ್ನೋದು. ನೀವು ಫಸ್ಟ್ ಆ ನರೇಶನ್ ಕೇಳಿದಾಗ ನಿಮ್ಗೆ ಏನು ಅನಿಸ್ತು? ನರೇಶನ್ ಅಂದ್ರೆ ಆ ಸಿನಿಮಾದ ನರೇಶನ್ ಅಂದ್ರೆ ನಾನು ಕೂಡ ಅನ್ನೋದು ರೈಟರ್ ಅಲ್ಲ ಸರ್, ಅದಕ್ಕೆ ನಾವು ಜೊತೆಗೆ ಇದ್ವಿ. ಸೊ ಆ ಬರೆಯೋ ಟೈಮಲ್ಲಿ ನಾವು ಎಂಜಾಯ್ ಮಾಡ್ಕೊಂಡು ಬರೀತಾ ಇದ್ವಿ ಎಲ್ರು. ನಾವು 5 ಜನ ಇದ್ವಿ ಬರೆಯೋ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದು ಡಿಸ್ಕಸ್ ಮಾಡ್ಕೊಂಡು ಫೈಟು ಮಾಡಿದ್ದಿದೆ, ಕೋಪ ಮಾಡ್ಕೊಂಡಿದ್ದೆ, ಇವತ್ತು ಬರೀದು ಬೇಡ ನಾಳೆ ಮಾಡಿ ನೋಡೋಣ ಅಂತ ಆ ಥರ ಇದೆ ಎಲ್ಲ ಮಾಡ್ಕೊಂಡು. ಅಂದ್ರೆ ಓವರಲ್ ಆಗಿ ಒಂದು ಚೆನ್ನಾಗಿರೋ ಇದು ಬರಬೇಕು ಅಂತ ನಾವೇನೋ ಮಾಡ್ತಿದ್ವಿ. ಮತ್ತೆ ರಿಷಬ್ ಸರ್ ಬಂದ್ರೆ ಚೇಂಜ್ ಮಾಡ್ತಿದ್ರು, ಇದು ಈ ಥರ ಇಲ್ಲ, ಇದು ಈ ಥರ ಬೇಕು ಅಂತ ಮತ್ತೆ ಚೇಂಜ್ ಮಾಡ್ತಿದ್ವಿ ಈ ಥರ. ಸೊ ಬರಿಬೇಕಾದ್ರೆ ಎಲ್ಲ ಅಷ್ಟು ಇದು ಮಾಡ್ಕೊಂಡು ಬರ್ದಿದ್ದೀವಿ. ಸೊ ಆ ಪಾತ್ರಗಳದ್ದು ಎಲ್ಲ ನನ್ನ ಪಾತ್ರ ಅಂತಲ್ಲ, ಆಲ್ಮೋಸ್ಟ್ ಎಲ್ಲ ಪಾತ್ರ ನಾವು ಎಂಜಾಯ್ ಮಾಡ್ಕೊಂಡೇ ಬರ್ದಿದ್ದು, ಆ ಪಾತ್ರ ಆಗಿ ಬರ್ದಿದ್ದು. ಸೊ ಕಲಾವಿದರಿಗೆ ಒಂದು ಆಸಕ್ತಿ ಇದೆ, ಕಲಾವಿದನ ರೈಟಿಂಗ್ ಇದು ಸ್ಕಿಲ್ ಇದ್ರೆ ಅವನು ಅದನ್ನ ಅನುಭವಿಸ್ಕೊಂಡು ಬರೀತಾನೆ. ಆಲ್ಮೋಸ್ಟ್ ನನಗೆ ಬಂದ ಎಲ್ಲ ಪಾತ್ರಗಳು ಆಮೇಲೆ ಅಂದ್ರೆ ಆ ಭಾಷೆಯ ಸೊಗಡಲ್ಲಿ ಇದ್ರೂ ಕೂಡ ನನ್ನ ಹತ್ರ ಟೀಮ್ ಅವ್ರಲ್ಲಿ ಇಲ್ಲ ಸರ್, ನೀವು ಮಂಗಳೂರು ಆಕ್ಸೆಂಟ್ ಎಲ್ಲ ಮಾತಾಡಿ ಸರ್, ಅಲ್ಲ ಇದು ಕ್ಯಾರೆಕ್ಟರ್ ಇಲ್ಲ ಪರವಾಗಿಲ್ಲ ಸರ್, ಚೆನ್ನಾಗಿರುತ್ತೆ ಸರ್, ಒಂಥರ ಕೇಳೋಕೆ ಒಂಥರ ಮಜಾ ಇರುತ್ತೆ ಅಂತ ಹೇಳಿ. ಇಲ್ಲಾಂದ್ರೆ ನಾನು ಸ್ವಲ್ಪ ವರ್ಷ ಮೊದಲೇ ಈ ನಮ್ಮ ಬ್ಯಾಂಗ್ಳೂರ್ ಕನ್ನಡ, ಮಂಡ್ಯ ಕನ್ನಡ ಏನಿದೆ ಅದು ಕಲಿತಾ ಇದ್ದೆ. ಬಟ್ ನಾನು ಇನ್ನೂ ಕಲಿತಾನೇ ಇದ್ದೀನಿ ಆಕ್ಚುಲಿ. ಎಲ್ಲ ಸಿನಿಮಾದಲ್ಲಿ ಮಂಗಳೂರು ಕನ್ನಡ ಮಾತಾಡಿ ಇವಾಗ ಸ್ವಲ್ಪ ಓಕೆ, ಬಟ್ ಪ್ರಿಪೇರ್ ಆಗ್ತೀನಿ ಸರ್. ಒಂದಷ್ಟು ಸಿನಿಮಾಗಳು ಮಾಡಿದ್ದೀನಿ, ಇಲ್ಲ ಅಂತಲ್ಲ, ಎಲ್ಲ ಸಿನಿಮಾಗಳು ಹಿಟ್ ಆಗೋದಿಲ್ಲ. ಸೊ ಅದರಲ್ಲೆಲ್ಲ ಮಾತಾಡಿದ್ದೀನಿ, ಆಲ್ಮೋಸ್ಟ್ ಬೇರೆ ಥರ ಮಾತಾಡಿದ್ದೀನಿ. ನಮ್ಮ ಬ್ಯಾಂಗ್ಳೂರ್ ಕನ್ನಡ ಮಾತಾಡಿದ್ದೀನಿ, ಮಂಡ್ಯ ಕನ್ನಡ ಮಾತಾಡಿದ್ದೀನಿ. ನನಗೂ ಆಸೆ ಇದೆ ಈಗ ಉತ್ತರ ಕರ್ನಾಟಕ, ಅದು ಬೇರೆ ಬೇರೆ ಉತ್ತರ ಕನ್ನಡ ಅದೆಲ್ಲ ಮಾತಾಡಬೇಕು ತುಂಬ ಆಸೆ ಇದೆ. ಒಂದು ಒಳ್ಳೆ ಪಾತ್ರ ಸಿಗಬೇಕು, ವೆಯ್ಟ್ ಮಾಡ್ತಿದ್ದೀನಿ. ಸೊ ಅದಕ್ಕೆ ನಾನು ಟೈಮ್ ಕೊಡ್ತೀನಿ, ಬೇಕಿದ್ರೆ ಕಲಿಯೋದಕ್ಕೆ, ಅಲ್ಲಿ ಜನರ ಜೊತೆ ಬೆರೆಯೋದಕ್ಕೆ ಸ್ವಲ್ಪ ಟೈಮ್ ಕೊಟ್ಟು ಆ ಪಾತ್ರನ ಡೆವಲಪ್ ಮಾಡೋಕ್ಕೆ ತುಂಬ ಇಷ್ಟ ಇದೆ. ವೇಟಿಂಗ್. ಕಾಂತಾರ ಆದ ನಂತರ ಆ ಸಿನಿಮಾದಲ್ಲಿ ಆಕ್ಟಿಂಗ್ ಮಾಡಿದವರು ಎಲ್ಲೆಲ್ಲೋ ಹೋಗಿದ್ದಾರೆ, ಆ ಸಿನಿಮಾದಲ್ಲಿ ಕೆಲಸ ಮಾಡಿದವರು ಇಲ್ಲೆಲ್ಲೋ ಕೆಲಸ ಮಾಡ್ತಿದ್ದಾರೆ. ಈಗ ನಿಮಗೆ ಗಡಿ ದಾಟಿ ಏನಾದರೂ ಅವಕಾಶಗಳು ಬಂದಿದೆಯಾ? ಖಂಡಿತ. ನನಗೆ ಮಲಯಾಳಂ ಬಂದಿತ್ತು, ತೆಲುಗು ಬಂದಿತ್ತು, ಆ್ಯಕ್ಚುಲಿ ತಮಿಳು ಒಂದು ಬಂದಿತ್ತು, ಅದು ರಿಲೀಸ್ ಎಲ್ಲ ಆಯಿತು. ಬಟ್ ಆ ಟೈಮಲ್ಲೂ ಆಗಿಲ್ಲ. ಆ್ಯಂಡ್ ಅದು ಸಿಂಗ್ ಸೌಂಡ್ ಇತ್ತು ಆ ಸಿನಿಮಾ, ನಂಗೆ ಬಂದ ಸಿನಿಮಾ ಸಿಂಗ್ ಸೌಂಡ್ ಇತ್ತು. ಸೊ ಅವರು ಫಸ್ಟ್ ಸ್ಟಾರ್ಟಿಂಗ್ ತಮಿಳಲ್ಲೇ ಮಾತಾಡಿದ್ರು, ನಾನು ಸ್ವಲ್ಪ ಅರ್ಧಂಬರ್ಧ ಮಾತಾಡಿದೆ. ಸೊ ಅವ್ರು ಹೇಳಿದ್ರು ಆ್ಯಕ್ಚುಲಿ ನಿಮ್ಮನ್ನು ಹಾಕೋಬೇಕು ಅಂತ ತುಂಬ ಆಸೆ ಇತ್ತು, ಬಟ್ ನಾವು ಸಿಂಗ್ ಸೌಂಡ್ ಮಾಡ್ತಾ ಇದ್ವಿ, ಸ್ವಲ್ಪ ಕಷ್ಟ ಆಗ್ಬೋದು ಸರ್, ನೆಕ್ಸ್ಟ್ ಟೈಮ್ ವಿಲ್ ಟ್ರೈ ಬೆಟರ್ ಅಂತ. ಸೊ ಅದು ಹಂಗೆ ಹೋಯ್ತು. ಆ್ಯಂಡ್ ಮಲಯಾಳಂ ಸಿನಿಮಾ ಡೇಟ್ ಮಿಸ್ ಆಗಿ ಹೋಯ್ತು. ಲಾಸ್ಟ್ ಕಾಂತಾರಕ್ಕೂ ಹೋಯ್ತು, ಈ ಕಾಂತಾರಕ್ಕೂ ಹೋಯ್ತು. ತೆಲುಗಲ್ಲಿ ಆ್ಯಕ್ಚುಲಿ ಈಗೊಂದು ಕಾಸ್ಟಿಂಗ್ ನಡೀತಾ ಇದೆ, ಗೊತ್ತಿಲ್ಲ ಅದು ಆಗುತ್ತೆ ಇಲ್ವಾ ಅಂತ, ಬಟ್ ನೋಡಬೇಕು, ವೇಟಿಂಗ್. ಈಗ ನಿಮ್ಮನ್ನ ನಮ್ಮ ಸಿನಿಮಾಗೆ ಹಾಕೋಬೇಕಪ್ಪ ಅನ್ನೋದಾದ್ರೆ ಹೆಂಗೆ ಪ್ರಕಾಶ್ ತುಮಿನಾಡು ಕೈ ಸಿಗ್ತಾರ? ಏನು ಕತೆ? ಖಂಡಿತ ಸರ್, ಆತನೇ ಇಲ್ಲ. ನಾನು ಎನಿ ಟೈಮ್ ನನ್ನ ಕಾಲು, ನಾನು ಯಾರು ಕಾಲು ಅಂತ ಇಲ್ಲ, ಎಲ್ಲ ಕಾಲ್ ರಿಸೀವ್ ಮಾಡ್ತೀನಿ, ಎನಿ ಟೈಮ್ ರಿಸೀವ್ ಮಾಡ್ತೀನಿ. ಆ್ಯಂಡ್ ಸಪೋಸ್ ಶೂಟಲ್ಲಿ ಇದ್ರು ಮತ್ತೆ ನೋಡ್ಬಿಟ್ಟು ಮಾಡ್ತೀನಿ. ಸೊ ಅದೇನು ಪ್ರಾಬ್ಲಮ್ ಅಲ್ಲ. ಡೇಟ್ ಎಷ್ಟಾದರೆ ಖಂಡಿತ ಮಾಡ್ತೀನಿ ಸರ್. ಈಗ ಹೆಂಗೆ ನಡೀತಿದೆ ಸರ್ ಲೈಫು? ಚೆನ್ನಾಗಾಗ್ತದೆ. ಸದ್ಯಕ್ಕೇನು ಬ್ಯಾಂಕ್ ಬ್ಯಾಲೆನ್ಸ್ ಏನು ದೊಡ್ಡದಾಗಿಲ್ಲ, ಮನೆ ಮಾಡಿದ್ದೀನಿ ಅಷ್ಟೇ. ಅಂದ್ಬಿಟ್ರಿ ಆಗತ್ತೆ ಸರ್, ಆ ಟೈಮ್ ಬಂದಿದೆ ಈಗ. ಇಲ್ಲ ಸರ್, ಅದೇನು ಭಯ ಇಲ್ಲ ಸರ್, ನಮಗೆ ಬ್ಯಾಂಕ್ ಬ್ಯಾಲೆನ್ಸ್ ಬೇಕಾಗಿಲ್ಲ ಮನುಷ್ಯನಿಗೆ. ಅದು ಹೇಳಿದ್ನಲ್ಲ, ರಂಗಭೂಮಿಯವರು ಮೊದಲು ಕಲೆ ಅಷ್ಟೇ. ದೇವ್ರು ಇಷ್ಟು ಮಾಡಿದಾನೆ ಅಂದ್ರೆ ಇನ್ನೂ ಏನೋ ಮಾಡ್ತಾನೆ ಅಷ್ಟೇ. ನಮ್ದು ಶ್ರದ್ಧೆ ಏನಿದೆ, ನಮ್ದು ಹಾನೆಸ್ಟ್ ಆಗಿ ನಾವು ಕೆಲಸ ಏನು ಮಾಡಬೇಕು, ಸಿನಿಮಾ ಮೇಲೆ ಪ್ರೀತಿ ಇಡಬೇಕು, ಅದು ಪ್ರೀತಿನ ಮಾಡ್ಬೇಕಷ್ಟೆ. ವೆರಿ ಹಾನೆಸ್ಟ್ ಆಗಿ ನಾವು ದುಡಿಬೇಕಷ್ಟೆ. ಸೂಪರ್ ಸರ್. ಈ ರೈಟರ್ ಆಗಿರೋ ಕಾರಣ ನಿಮಗೆ ಕೇಳ್ತಾ ಇದ್ದೀನಿ, ಮುಂದೆ ಯಾವ್ದಾದ್ರು ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅನ್ನೋ ಆಸೆ ಇದೆ? ತುಂಬ ಆಸೆ ಇದೆ ನಿಜ ಹೇಳ್ಬೇಕಂದ್ರೆ. ಬಟ್ ಒಳ್ಳೆ ಕಂಟೆಂಟ್ ಸಿಗಬೇಕು, ಒಳ್ಳೆ ಅಂದರೆ ಕತೆ ಬರೆದು ಮಾಡೋದಕ್ಕಿಂತಲೂ ಒಂದು ಕತೆನ ಅನುಭವಿಸಿ ಮಾಡೋದು ಬೇರೆ ಥರ ಇದೆ. ಒಂದು ಕತೆ ನಾವು ಅನುಭವಿಸಿದ್ದನ್ನು ನಾವು ಅದನ್ನು ಸ್ಕ್ರೀನ್ ಮೇಲೆ ತರೋದು ಒಂದು ಒಳ್ಳೆ ಸ್ಕ್ರಿಪ್ಟ್ ಆಗುತ್ತೆ ಅದು ಯಾವತ್ತು. ಸೊ ಅದು ಆಗಬೇಕು ನನಗೆ. ಒಂದಷ್ಟು ಹಳೆಯದೆಲ್ಲ ಸುಮಾರು ಇದೆ ನಮ್ಮ ಲೈಫಲ್ಲಿ ಆಗಿರುವಂಥದ್ದು. ಸೊ ಅದಕ್ಕೆ ಕೂರ್ಲಿಕ್ಕೆ ನನಗೆ ಟೈಮ್ ಬೇಕು. ಸೊ ನಾನು ಎಲ್ಲ ಬಿಟ್ಟು, ಆ್ಯಕ್ಟಿಂಗ್ ಸ್ವಲ್ಪ ಬಿಟ್ಟು ಅದನ್ನು ಬರೆದು ಏನಿಲ್ಲ ಅಂದರೆ 1 ವರ್ಷ ತೊಗೊಳ್ಬೇಕು ನಾನು ಅದಕ್ಕೆ. ಸೊ ಅದಕ್ಕೆ ಬೇಕಾದ ಫಿನಾನ್ಷಿಯಲ್ ನಾನು ಸ್ಟ್ರಾಂಗ್ ಆಗಬೇಕು. ಸೊ ಇದೆಲ್ಲ ಆದಮೇಲೆ ಸ್ವಲ್ಪ ಅದು ಪ್ಲ್ಯಾನಿಂಗಲ್ಲಿ ಇದ್ದೀನಿ. ಬಟ್ ಐ ಆಮ್ ನಾಟ್ ಹರಿ, ನನಗೇನು ಅರ್ಜೆಂಟ್ ಇಲ್ಲ. ನಾನು ಕಲಾವಿದನಾಗಿ ಬಂದಿರೋದು, ಸದ್ಯಕ್ಕೆ ಕಲಾವಿದನಾಗಿ ಮಾಡ್ತಾ ಇದ್ದೀನಿ, ಆ್ಯಕ್ಟರಾಗಿ ಮಾಡ್ತಾ ಇದ್ದೀನಿ. ಸೊ ಅದು ಆಗುತ್ತೆ, ನೋಡೋ ವೆಯ್ಟ್ ಮಾಡಬೇಕಷ್ಟೆ. ನೋಡಿ, ಇದು ಒಂದು ಒಳ್ಳೆಯ ವಿಷಯ ನನಗೆ ನೀವು ಕೊಟ್ರಿ. ಕಲಾವಿದ ಅಂದರೆ ಕಲಾವಿದ ಆಗಿರ್ಬೇಕು, ನಿರ್ದೇಶಕ ಅಂದರೆ ನಿರ್ದೇಶಕ ಆಗಿರ್ಬೇಕು ಅಷ್ಟೇ. ಈಗ ರಿಷಬ್ ಶೆಟ್ಟಿ ಅವ್ರು ನೋಡಿದಾಗ ನಿಮ್ಗೆ ಏನು ಅನ್ಸುತ್ತಪ್ಪ? ಅಂತ ಪ್ರತಿಭೆ ಇತ್ಲಾಗ ಸಿನಿಮಾ ಇಷ್ಟು ಇದು ತಲೆಬಿಸಿಗಳು ಅದೆಲ್ಲವೂ ಬಗ್ಗೆ ಮಾತಾಡಿ ಈ ಸ್ಪೇಸ್ ಸಾಕಾಗಲ್ಲ ನನಗೆ. ಅಂದರೆ ಏನು ಹೇಳೋಣ, ಅವರ ಡೆಡಿಕೇಶನ್ಗೆ ಎಲ್ಲ ಸಿಕ್ಕಿರೋ ಸರ್ ಅವ್ರಿಗೆ. ನನ್ನ ಪ್ರಕಾರ ಅವರು ಕೊಡೋ ಡೆಡಿಕೇಶನ್, ಅವರ ಎನರ್ಜಿ,
ಸೊ ಅದು ಎಲ್ಲ ಅವರಿಗೆ ಕೊಟ್ಟಿರೋದು. ಅದನ್ನು ಹೇಳಿದಲ್ಲ ಆಗಲೇ, ಹಾನೆಸ್ಟ್ ಆಗಿ ಒಂದು ಕೆಲಸ ಮಾಡ್ತೀವಲ್ಲ ಸರ್ ನಾವು, ಅದಕ್ಕೊಂದು ಏನಾದರೂ ಒಂದು ನಾವು ದುಡಿದ್ರೆ ಒಂದು ಸಂಬಳ ಸಿಗುತ್ತೆ. ನಾವು ಚೆನ್ನಾಗಿ ದುಡಿದ್ರೆ ಏನೋ ಓನರ್ ನೋಡಿ ಒಂದು 100 ರೂಪಾಯಿ ಅಷ್ಟೇ ಇಟ್ಕೊಂಡು ಕೊಡ್ತೇವೆ, ಹಂಗೆ ಇಲ್ಲ ಆಗಿರೋದು ಸರ್. ಅವರ ಹಾನೆಸ್ಟಿಗೆ, ಅವರು ದುಡಿಯೋ ರೀತಿಗೆ ದೇವರು ಅವ್ರಿಗೆ ಕೊಟ್ಟಿರೋದು. ಸೊ ಅವ್ರ ಬಗ್ಗೆ ಏನು ಹೇಳಲಿಕ್ಕೂ ಇಲ್ಲ. ಅವರು ರೀಚ್ ಆಗಿ ಆಯಿತು. ಅವ್ರೇನು ಅಂದ್ಕೊಂಡಿದ್ರು, ಇಂಡಸ್ಟ್ರಿಗೆ ಬಂದಾಗ ನಾನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ಅವ್ರು ಮಾಡಿದ್ದಾರೆ. ಇನ್ನೂ ಬೇಕಾದಷ್ಟು ಅವ್ರದ್ದು ಇದೆ ಮಾಡಬೇಕು ಅಂತ ತಲೆಯಲ್ಲಿ ಮಾಡ್ತಾರೆ.